ಸೇರಿ ಮುದದುಳು ಬಾಳಿ ಕೇಳಿ ವ್ಯಸನದಿಂದ ಸೇರಿ ಮುದದುಳು ಬಾಳಿ ಕೇಳಿ ವ್ಯಸನದಿಂದ ಸೇರಿ ಮುದದುಳು ನಾರಿಯರ ಸಮೇಳದಿಂದ ನೀರದರ್ಧರಾತ್ರಿಯಲ್ಲಿ ವಿಹಾರಿಸುತ್ತಲಿರಲು ಬರುತ್ತಾರೆ ಕಂಡರು ವಿಹಾರಿಸುತ್ತಲಿರಲು ಬಹಳ ಸಂತೋಷ ಆಯ್ತು ನಿಮ್ಮ ಊರನ್ನೆಲ್ಲ ನೋಡಿ. ಯಾಕೆ ಬಲ್ಲಿರ? ಯಾಕೆ? ಗಂಧರ್ವಲಾಕ ಇದು. ಇಲ್ಲಿರುವವ ನಾನಲ್ಲ. ಆಗಾಗ ಬಂದು ಓಲಗವನ್ನು ಕೊಟ್ಟು ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸುವವ ನಾನು. ಆದ್ರೆ ಇರುವುದಲ್ಲಿ ಶ್ರೇಷ್ಠ ಎನಿಸಿದಂತಹ ಸ್ವರ್ಗಲೋಕದಲ್ಲಿ ಸುರಪನ ಸಭೆಗೊಂದು ಕಳೆ ಬರಬೇಕು ಅಂತಾದ್ರೆ ನಮ್ಮದಾಗಿರುವಂತಹ ಉಪಸ್ಥಿತಿ ಅತಿ ಅಗತ್ಯ. ಗಂಧರ್ವರು ಆಕಾಶದಲ್ಲಿ ಶಶಿಯ ಅಲ್ವಾ? ಅಲ್ಲಿ ರಂಭಾದಿ ನಾರಿಯರ ನರ್ತನ ಆಗಬೇಕು ಅಂತಾದ್ರೆ ನನ್ನದಾಗಿರುವಂತಹ ಗಾಯನ ಅಲ್ಲ, ಗಂಧರ್ವರ ಗಾಯನ ಅತಿ ಅಗತ್ಯ. ಹೇಳುವವರಿದ್ದಾರೆ. ನೀವು ಕೆಲವೊಮ್ಮೆ ಹಾಡ್ತೀರಿ ಸಂಗೀತ ಅಲ್ವಾ? ಹೌದು ಹೌದು. ನೀನು ಕೇಳಿದ್ದೀಯಲ್ಲ, ಚಿತ್ರಸೇನನ ಗಾಯನ. ನಾನು ನಿಮ್ಮ ಅಭಿಮಾನಿ. ಸಂಗೀತ ವಿಷಯ ಅದೇ ಬೇಕು. ಮತ್ತೊಂದು ವಿಚಾರ, ಹೇಳುವವರು ಹೇಳುತ್ತಾರೆ ಚಿತ್ರಸೇನನ ಗಾಯನ ರಂಭಾದಿ ನಾರಿಯರ ನರ್ತನ. ಹೌದಾ? ಅದು ಅಲ್ಲ, ಚಿತ್ರಸೇನ ಸಹಗಾಯಕ ಅಲ್ವಾ? ಅಲ್ಲಿ ಪ್ರಧಾನ ಗಾಯಕ ಯಾರು ಅಂತ ಕೇಳಿದ್ರೆ ಅದು ಅಂಗಾರಪರ್ಣ. ಅವರ ಜೊತೆಯಲ್ಲಿ ನಾವು ಕೂಡ ಆ ಸಭೆಗೆ ಒಂದು ಕಳೆ ಬರಬೇಕು ಅಂತಾದ್ರೆ ನಮ್ಮ ಉಪಸ್ಥಿತಿ ಅತಿ ಅಗತ್ಯ. ಅಲ್ಲಿಂದ ಇಳಿದು ಬಂದಿದ್ದೇನೆ. ನಮ್ಮದಾಗಿರುವಂತಹ ಗಂಧರ್ವ ಲೋಕದಲ್ಲಿ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸುವಂತಹ ಕಾಲಕ್ಕೆ ಓಡಾಡಿಕೊಂಡು ಬಂದವರು ನೀವು. ಅಲ್ಲ, ನಾವು ಓಡಾಡಿ ಬಂದದ್ದಲ್ಲ, ಹೇಳಿಕೆ ಬಂತು ಆದಷ್ಟು ಬೇಗ ಸಿದ್ಧರಾಗಿ ಬರಬೇಕು ಅಂತ. ಅದೇ ಸಾಕು, ಶೃಂಗಾರ. ಇಷ್ಟು ಬೇಗ ಬರ್ತೀರಿ ಎನ್ನುವಂತಹ ನಿರೀಕ್ಷೆ ನನಗಿರ್ಲಿಲ್ಲ. ಅದಕ್ಕಿಂತ ಮೊದಲಾಗಿ ನೀವು ಬಂದಿದ್ದೀರಿ. ಶೃಂಗಾರ ಸಾಕು. ಬರುವುದಕ್ಕೆ ಹೇಳುವುದಕ್ಕೆ ಬಲವಾದ ಕಾರಣ ಇದೆ. ನನಗೂ ಕೂಡ ಸಾಕು ಅಂತಾಗಿದೆ. ನಾವು ಸಾಕು ಅಂತ ಅಲ್ಲ, ಎಷ್ಟು ಅಂತ ದೇವಲೋಕದ ನರ್ತನ ನೋಡುವುದು. ಒಂದು ಸಲ ನಾನು ಕುಣಿಬೇಕು. ಹಾಡುವುದನ್ನು ನಿಲ್ಲಿಸಿ ಮನಸ್ಸಿಗೆ ಮುದ ನೀಡುವಷ್ಟು ಕುಣಿಬೇಕು. ಅದು ಎಲ್ಲಿ? ಇಲ್ಲಲ್ಲ, ಕೆಳಗಿನ ಲೋಕ ಭೂಲೋಕದಲ್ಲಿ ನಿಮ್ಮ ಜೊತೆ ಜಲ ಕೇಳಿ ಆಡಬೇಕು, ವನ ವಿಹಾರ ಮಾಡಬೇಕು. ನೀವು ಯಾವಾಗ್ಲೂ ಹಾಡುತ್ತಲೇ ಇರಬೇಕು. ವಿಶೇಷ ಆಕರ್ಷಣೆಯಾಗಿ ಕುಣಿಯಬೇಕಷ್ಟೇ. ಹೌದಲ್ವಾ? ಅದಾಗಬೇಕು ಅಂತ ಹಾಡುವವರೆಲ್ಲ ಕುಣಿಲಿಕ್ಕೆ ಬಂದ್ರೆ ಕಷ್ಟ ಆಗುವುದಿಲ್ವಾ? ಖಂಡಿತ ಆಗುತ್ತದೆ. ಹೌದು. ಅದಾಗಬೇಕು ಅಂತಾದ್ರೆ ಅದಕ್ಕೆ ಸಹಕರಿಸುವುದಕ್ಕೆ ನನಗೆ ನೀವು ಬೇಕು. ಹೇಗೆ ನಿಮ್ಮ ಅಭಿಪ್ರಾಯ? ನಾವು ಅನುಕೂಲವಾಗಿರ್ತೇವೆ. ಹೌದಾ? ಭೂಲೋಕದಲ್ಲಿ ನಾವಿದ್ದೇವೆ. ಇಲ್ಲಿ ಅಲ್ಲ, ಕೆಳಗಿನ ಲೋಕವನ್ನು ಸೇರಿಕೊಳ್ಬೇಕು. ಅಲ್ಲ, ಅವರಿಗೆಲ್ಲ ಹಿರಿಯವರು ಚಂದದಿ ನೀರಾಟವಾಡುವ ಕೊಳದೊಳಗೆ ಇಳಿದು 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 ಚೆಲು ಕೊಳದೊಳಗೆ ಇಳಿದು ನಳಿನಾಚಿಯಾರತಿ ತೋಚವ ತಡೆದು ಆಡಿದರು
ಚೆಲುಕೊಳದೊಳಗೆ ಇಳಿದು 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 ಕೊಳದೊಳಗೆ ಇಳಿದು ಕೊಳದೊಳಗೆ ಇಳಿದು ನಳಿನಾಚಿಗರು ಅತಿ ತೋಚವ ತಡೆದು ನಳಿನಾಚಿಯರು ಅತಿ ದೋಷವ ತಡೆದು ದೋಷವ ತಡೆದು ಆಡಿದ ರಾತಿ ನದಿ ನೀರಾಟವ ಆಡಿದ ರಾತಿ ನದಿ ಆಡಿದ ರಾತಿ ನದಿ ನೀರಾಟವ ಆಡಿದ ರಾತಿ ನದಿ ಗಂಧರ್ವರು ಆಡಿದರು ನೀರಾಟ 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 ಆಡಿದರು ನೀರಾಟ ಆಡಿದರು ಸುಳಿ ಸುಳಿಯುವ ಮೀನ್ಗಳ ಪರಿ ಸುಳಿಯುತ್ತ ಸುಳಿ ಸುಳಿಯುವ ಸುಳಿ 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 ಸುಳಿಯುವ ಸುಳಿ 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 ಸುಳಿಯುವ ಮೀನ್ಗಳ 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 ಪರಿ ಸುಳಿಯುತ್ತ ಲಲನೆಯರಾಡಿದ ರಾಟಗಳ ಲಲನೆಯರಾಡಿದ ರಾಟಗಳ ನೀರಾಟಗಳ ನೀರಾಟಗಳ ಆಟಗಳ ಆಡಿದರು ಕುಮುದಗಡೆಡೆಯಲ್ಲಿ ಪ್ರಮದಿಯರು ಕುಮುದಗಡೆಡೆಯಲ್ಲಿ ಪ್ರಮದಿಯರು ಕುಮುದಗಡೆಡೆಯಲ್ಲಿ 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 ಪ್ರಮದಿಯರು 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 ಕುಮುದಗಡೆಡೆಯಲ್ಲಿ ಪ್ರಮದಿಯರು ಪ್ರಮದಿಯರು ಸುಮ ಸುಮ ತನುಗಳ ಚದುರಿಯರು ಸುಮ ಸಮ ಸುಮ ಸಮ ಸುಮ ಸಮ ತನುಗಳ ಸುಮ ಸಮ ತನುಗಳ ಸುಮ ಸಮ ತನುಗಳ ಸುಮ ಸಮ ತನುಗಳ ಚದುರಿಯರು ಆಡಿದರು ಸುಮ ಸಮ ತನುಗಳ ಸುಮ ಸಮ ತನುಗಳ ಸುಮ ಸಮ ತನುಗಳ ಚದುರಿಯರು ಸುಮ ಸಮ ತನುಗಳ ಚದುರಿಯರು ಪ್ರಮದೆಯರು ಚದುರಿಯರು ಸುಮ ಸಮ ತನುಗಳ ಚದುರಿಯರು ಸುಮ ಸಮ ತನುಗಳ ಚದುರಿಯರು ಪ್ರಮದೆಯರು ಚದುರಿಯರು ಪ್ರಮದೆಯರು ಚದುರಿಯರು ಪ್ರಮದೆಯರು ಆಡಿದರು
ನಬಿ ಹೊಳೆದಿರಿ ಜನದಲ್ಲಿ ರಮಣೀಯರಾಡಿದ ಆಟಗಳ ಅವರೊಡನೆ ರಮಣನು ಆಡಿದ ಆಟಗಳ ನೀರಾಟಗಳ ನೀರಾಟಗಳ ಆಟಗಳ ಆಟಗಳ ಆಡಿದನು ಆಡಿದನು ತಿಳಿ ನೀರಿನ ತೆಲುಗೊಡಗಿಳಿದು ನದಿನಾಚಿಯ ರತಿ ತೋಚಬತ್ತಳಿದು ನೀರಾಟ ಆಡಿದರು ನೀರಾಟ ಆಡಿದರು ಆಡಿದರು ಸುಳಿ ತುಡಿಯುವ ಮೀಂಗಳ ಪರಿ ಸುಳಿಯುತ್ತ ನರನಿಯರಾಡಿದ ರಾಟಗಳ ನರನಿಯರಾಡಿದ ಆಟಗಳ ನೀರಾಟಗಳ ನೀರಾಟಗಳ ಸುಡಿ ತುಳಿಯುವ ಮೀನ್ಗಳ ಪರಿ ತುಳಿಯುತ್ತ ಆಡಿದ ಆಟಗಳ ಆಟಗಳ ಆಡಿದನು ದಯದ ದಿಲ್ಲತಿ ತೊಂದಲ ದಿಲ್ಲತಿ ದಯದ ತೊಂದಲ ದಯದ ದಿಲ್ಲತಿ ತೊಂದನ ದಿನ ದಿತ್ತೊಂ ತಿಂತನ ದಿನ್ನತೆ ತಿಂತನ ದಿನ ತತ್ತೊಂ ತೊಂದನ ದಿನ್ನತೆ ತೊಂದನ ದೀಂತನ ದೋಂತನ ದಿನ್ನತೆ ತಿಂತನ ದೋಂತನ ದೀಂತನ ದಿನ್ನತೆ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ತಗದಿವಿ ತಗಡ ದಿನ್ನತೆ ತಗದಿವಿ ತಗಡ 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 ದಿನ್ನತೆ ತೊಂದಲ ತಿಲ್ಲತಿ ತಿಂದಲ ತಿಲ್ಲತಿ ತೊಂದಲ ತಿಲ್ಲತಿ ತಿಂದಲ ತಿಲ್ಲತಿ ತೊಂದಲ ತಿಲ್ಲತಿ ತಿಂದಲ ತಿಲ್ಲತಿ ತಿಲ್ಲತಿ ದಿನ ತಿಲ್ಲದ ತಿಲ್ಲತಿ ದಿನದ ದಿನದಿ ದಿನದ ದಿನದಿ ದೈ 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 ದತ್ತ ತಿಳಿ ನೀರಿನ ತೆಲುಗೊಳದೊಳಗಿಳಿದು ನರಿನಾಚಿಯ ರತಿ ತೋಚವ ತಡೆದು ಸುಳಿ ಸುಳಿಯುವ ಮೀನ್ಗಳ ಪರಿ ಸುಳಿಯುತ್ತ ನಲನೆಯರಾಡಿದ ರಾಟಗಳ ನಲನೆಯರಾಡಿದ ರಾಟಗಳ ನಲನೆಯರಾಡಿದರು ಆಟಗಳ
ನೀರಾಟವಾಡುವ 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 ಬಾರಿ ಪ್ರಿಯೇ ಬಾರಿ ಕಾಂತೆಯರು ತವ ಕವಿಗನುಡಲು ವಚನವನು ಅವರ ದಾರೆಂತೆನುತ ಕನಲಿ ಗಂಧರ್ವ ಬರಿದವೆ ಧನುವನಾತು ನುಡಿಸಿದನು. ಒಟ್ಟು ಹೋಗುವುದಾ? ಅಲ್ಲ, ಹಿಂದೆ ನಾವಿದ್ದೇನುವಂತಹ ಆಲೋಚನೆ ಕೊಳದಲ್ಲಿ ಆಡುದಲ್ಲ, ಸ್ವಲ್ಪ ಮುಂದೆ 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 ಹೋಗ್ಬೇಕು. ಹಿಂದೆ ಹಿಂದೆ ಬರುವುದಲ್ಲ, ಆ, ಸ್ವಲ್ಪ ದೂರ ಹೋಗಿ ಈಜು ಅಂತ ನಾನು ಹೊರಟದ್ದು. ನಾವು ಹಾಗೆ ಮುಂದೆ ಮುಂದೆ ಈಜುತ್ತಾ ನಿಮ್ಮ ಜೊತೆಯಲ್ಲಿ ಜಲಕೀಡಿಯನ್ನು ಆಡುತ್ತೇವೆ ಎನ್ನುವ ಹಾಗೆ ತೀರ್ಮಾನವನ್ನು ಕೈದವರು. ನೋಡಿದ್ರ ಏನಾಯ್ತು? ಹೇಗಿತ್ತು ವಾತಾವರಣ ಬರುವಾಗ, ಈಗ ಹೇಗಾಗಿದೆ ಅಲ್ವಾ? ಮತ್ತೆ ಈಗ ಆಗುತ್ತದೆ ಅಂತ ಗೊತ್ತಿರಲಿಲ್ಲ, ಗೊತ್ತೇ ಇರಲಿಲ್ಲ. ಹೌದು, ಬರುವಾಗ ಏನು ಉಲ್ಲಾಸ ಇತ್ತು, ಉತ್ಸಾಹ ಇತ್ತು. ಈಗ ಆಟ ಸಾಕು ಉಂಟಾಗಿದೆ, ಇನ್ನು ಹೆಚ್ಚು ಉಂಟಾಗಿದೆ ಅಲ್ವಾ? ನಿಮಗೆ ಹಾಗಾಗ್ಲಿಲ್ಲ? ಹೌದು. ಅಯ್ಯೋ, ಇನ್ನು ಇಲ್ಲಿ ಆಟ ಆಡುವುದೇ ಬೇಡ. ಇವಳು ಸೆರಗು ಮುಚ್ಚುತ್ತಾ ಇದ್ದಾಳೆ, ಏನಾಯ್ತು ಈಗ? ಕಾರಣ ಉಂಟು. ಎಂತದು? ನಾಚಿಕೆ. ನಾಚಿಕೆ? ಗಂಡನ ಮುಂದೆ ಎಂತದೇ ನಾಚಿಕೆ ನಿಮ್ಮ? ಅಯ್ಯೋ ಹಾಗಲ್ಲ. ಮತ್ತೆ ಹೇಗೆ? ನಾವು ಬಂದಿರುವುದು ಇಲ್ಲಿಗೆ, ಎಲ್ಲಿಗೆ? ಜಲಕೀಳಿಗೆ. ಹುಟ್ಟಂತಹ ವಸನವನ್ನು ಎಲ್ಲ ಕಳಚಿ ನೀರಿಗೆ ಹಾರಿದ್ದು ನಾವು ಜಲಕೀಳಿ ಆಡಬೇಕಿರುವಂತಹ ಕಾರಣಕ್ಕೆ ಬೇಕಾಗಿ ಆಗ ವಾತಾವರಣ ಎಲ್ಲೆಡೆಯೂ ಕತ್ತಲಿನದು ಆವರಿಸಿತ್ತು. ನಮಗೆಷ್ಟು ಬೆಳಕು ಬೇಕು ಅಷ್ಟೇ ಇತ್ತು. ಈಗ ಹಾಗಲ್ಲ. ನೋಡಿದ್ರ ಏನು? ಎಲ್ಲೆಡೆ ಬೆಳಕು ವ್ಯಾಪಿಸಿದೆ. ಹೌದು, ರಾತ್ರಿ ಎಲ್ಲ ಸಂಚರಿಸುವಂತಹ ನಮಗೆ ಇದೇನು ಹೊಸತಲ್ಲ. ಆದ್ರೆ ಈ ರಾತ್ರಿಯ ಕಾಲಕ್ಕೆ ಬೆಳಕು ಸಹ ಕಾಣುತ್ತದೆ ಅಂತಾದ್ರೆ ಏನಿದು? ಇದು ಸೂರ್ಯೋದಯ ಆದದಲ್ಲ ಅಲ್ವಾ? ನೋಡಿದ್ರ? ನಾನೆನಿಸಿದ್ದು ಹಾಗೆ, ನಮ್ಮ ಜಲಕೇಳಿಯಲ್ಲಿ ಗೊತ್ತಾಗದ ಹಾಗೆ ಸೂರ್ಯೋದಯ ಏನಾದ್ರೂ ಆಯ್ತಾ ಅಂತ. ಹೌದು ಅಲ್ವಾ? ಹೌದು. ಅದಲ್ವಾ? ಅಲ್ಲ. ಮತ್ತೆ ನೋಡಿದ್ರ ಆ ಬೆಳಕೆನ್ನುವುದು ಸಾಗಿ ಹೋಗುತ್ತಾ ಇದೆ. ಅರ್ಥೈಸಿಕೊಂಡೆ. ಹೇಗೆ? ಅಲ್ಲಿ ಯಾರೋ ಮಾನವರಿರಬೇಕು, ಬಂದಿರುವಂತಹ ವರ್ತಮಾನವನ್ನು ತಿಳಿದು ಮೆಲ್ಲನೆ ಕದ್ದು ನಮ್ಮನ್ನು ನೋಡುತ್ತಾ ಇರಬಹುದು. ಹಾಗಾಗಿ ಹೇಳು, ಅವರಿರುವ ಕಡೆ ನಮ್ಮ ಜನ ಕೇಳಿಸಲ್ಲ. ಇದಕ್ಕೆ ಈ ಸಮಸ್ಯೆಗೆ ಏನಾದ್ರೂ ಪರಿಹಾರವನ್ನು ನೀವೇ ಒದಗಿಸಿ ಕೊಡಬೇಕು. ನಾನಿಲ್ವಾ? ಹೆಂಗಳೆಯರು ಜಲಕೇಳಿ ಆಡುವಂತಹ ಕಾಲಕ್ಕೆ ಹೆಂಗಳೆಯರ ಹಾಗೆ ಬೆಳಕನ್ನು ಹಾಕಿ ನೋಡುವಂತಹ ದುಷ್ಟ ಯಾರೇ ಇರಲಿ, ಆ ಕಾಮುಕರು ಯಾರದು? ಅವರನ್ನು ಹತ್ತಿರಕ್ಕೆ ಬರಿಸುವುದಕ್ಕೆ ಬೇಕಾಗಿ ತೀಕ್ಷ್ಣವಾಗಿರುವಂತಹ ಒಂದು ಕ್ಷಣ ಇದು ಬರಬರದೇನು ಏನು ಇದು ಬರಬದೇನು ಕಟ್ಟಾದುರದ ಪಯಣವಿಂದು ದೇಶಕಾಲ ಬರೆಯದೆ ಬೋಪ ಅವಸರವೇನು ನಿಮ್ಮ ಧೈರ್ಯವೇ, ನಿಮ್ಮ ಬುದ್ಧಿಗೆ ಏನು ಹೇಳಬೇಕು ಅಂತ ಅರ್ಥ ಆಗುದಿಲ್ಲ. ಒಬ್ಬರಲ್ಲ ಐವರಿದ್ದವ್ರೆ. ನೋಡಿ, ಇಲ್ಲಿ ಬಾ, ನೋಡಿ ನೋಡಂತೆ. ಅವ ನೋಡಿ ದಿಟ್ಟಿಸಿ ನೋಡುವುದು ಹೀಗೆ. ವೇಷ ಒಂದು ರೀತಿ, ಹೌದು ಹೌದು. ಆದ್ರೆ ಕಾಣುವುದು ಒಂದು ರೀತಿ. ಹಣೆಯಲ್ಲಿ ಬೊಟ್ಟು, ತಲೆಯಲ್ಲಿ ಜುಟ್ಟು. ಹೆಗಲಲ್ಲಿ ಒಂದು ಜನ್ನದಾರ. ಹೌದು. ಇಷ್ಟು ಉಂಟು ಅಂತಾದ್ರೆ ಬದುಕುವುದಕ್ಕೆ ಏನು ನಿಮಗೆ ಕೊರತೆ ಇಲ್ಲ. ಇವರು ನೋಡಿ ಕುಂಬಳಕಾಯಿ ಹಾಗಿದ್ದಾರೆ. ದೊಡ್ಡ ಕಾಮ
ರಾತ್ರಿಯ ಹೊತ್ತು ನಮ್ಮಷ್ಟಕ್ಕೆ ನಾವು ಸಂಚರಿಸುವಂತಹ ವೇಳೆಯಲ್ಲಿ ತಡೆದು ನಮ್ಮನ್ನು ನಾನಾ ರೀತಿಯಾಗಿ ಪ್ರಶ್ನಿಸುತ್ತಾ ಇದೆಯಾ? ನಾವು ನಮ್ಮಷ್ಟಕ್ಕೆ ಹೋಗುತ್ತಾ ಇದ್ದೇವೆ. ತಡೆಯುವುದಕ್ಕೆ ಬಂದರೆ ಎಚ್ಚರ. ಮುನ್ನ ನುಡಿಯ ಕೇಳ್ದ ಮಾತ್ರ ದ್ವಂದ್ವವಾಯ್ತು ಹರುಚವೆಲವೋ ನಿನ್ನಂತೆ ಕರು ಬಿದರ ಗಾಳಿ ನಿನ್ನು ಧರೆಯಳು. ನಾವು ಗಂಧರ್ವಲೋಕಕ್ಕೆ ಸಂಬಂಧಪಟ್ಟವರು. ಅಂತಹ ಕಾಲದಲ್ಲಿ ಮೂಲಕವಾಸಿಗಳಾದಂತಹ ನೀವು ರಾತ್ರಿಯ ವೇಳೆಯಲ್ಲಿ ಪ್ರಯಾಣ ಮಾಡಬಾರದಿತ್ತು. ಅದು ಗೊತ್ತಿದ್ರೂ ಕೂಡ ಬಲಾತ್ಕಾರವಾಗಿ ಮುಂದುವರಿಯುತ್ತಾ ಇದ್ದೀರಿ. ಈ ರೀತಿಯಾದಂತಹ ತಪ್ಪನ್ನೆಸಗಿದೆ ನಿಮಗೆ ತಕ್ಕ ಶಿಸ್ತೆ ಕನ್ನಡಿಯ ನೋಡಿ ಧನ್ಯದಾಗಿ ತೋರ್ಪುದುಂಟೆ ತನ್ನಂತೆ ಲೋಕವಲ್ಲವೇ ಚೆನ್ನಾಗಿ ನೋಡು. ಇಲ್ಲಿಗೆ ಬಂದು ಜಲಕೇಳಿಯನ್ನು ಆಡುವುದರ ಮುಖೇನ ಸಂತಸವನ್ನು ಅನುಭವಿಸ್ತಾ ಇದ್ದೀರಾ? ಕನ್ನಡಿಯಲ್ಲಿ ಮುಖವನ್ನು ನೋಡಿದೆವು ಎಂದಾದರೆ ನಮ್ಮದೇ ಮುಖ ಕನ್ನಡಿಯಲ್ಲಿ ಗೋಚರಿಸುವುದು ಗೊತ್ತದೇ ಅಲ್ಲ ನಿಮಗೆ ವಿಚಾರ. ಹಾಗಾದ ಕಾರಣ ಮಾಡಿದ್ದು ತಪ್ಪಾಯಿತು, ಬಂದದ್ದು ತಪ್ಪಾಯಿತು ಎನ್ನುವ ಹಾಗೆ ಕ್ಷಮೆಯನ್ನು ಯಾಚಿಸಿ ಇಲ್ಲಿಂದ ನಡೆ. ತಪ್ಪು ಮಾಡಿದ್ರು ನಾನು ತಪ್ಪು ಒಪ್ಪಿಕೊಳ್ಬೇಕು. ಯಮಜನ ಬಾಸುರಾಂಗ್ರಿಗೆ ಗಣೆಯ ಚಾಚುತ ಬೇಸರನಿ ಚಾಲ್ವರಿದ ಬೇಡಿದಳ ಸುದತಿಯು ಪಾಲಿಸೈ ಪತಿ ಭಿಕ್ಷೆಯ ಒಲಿದು ಓಲೆ ಭಾಗ್ಯವ ಕಾಯಬೇಕು ನೀ ತಿಳಿದು ಉನ್ನತ ಸಾಹಸ ನಿರ್ವೆಂಬುದರಿಯದೆ ಮುನ್ನಗಮಿಸಿತ್ತ ಎನ್ನಯ ಕಾಂತನು ಪಾಲಿಸೈ ಪತಿ ಭಿಕ್ಷೆಯ ಒಲಿದು ಪಾಲಿಸೋ ಕ್ಷಮಿಸಬೇಕು
ಆಗುವುದಿಲ್ಲ ತಡೆಯುವುದಕ್ಕೆ. ನನ್ನವರನ್ನು ನೀವೇ ಕಾಪಾಡಬೇಕು. ಇಳಿಯುತ್ತೀರಾ ಇನ್ನು ನೀರಿಗೆ? ಜಲಕೇಳಿಯನ್ನು ಆಡುವುದಕ್ಕೋಸ್ಕರ ಬಂದವರು ನಾವು. ಆ ಸಂದರ್ಭದಲ್ಲಿ ಬೆಳಕನ್ನು ಕಂಡ ನಾವು ಜಲಕೇಳಿಯನ್ನು ಆಡುವುದಕ್ಕಾಗುವುದಿಲ್ಲ ಎಂದು ಹೇಳಿದಾಗ ಅದಕ್ಕಾಗಿ ನನ್ನವರು ನಿಮ್ಮೊಡನೆ ದುರಕ್ಕೆ ಮುಂದಾಗಿದ್ದಾರೆ. ಅವರದ್ದೇನೂ ತಪ್ಪಿಲ್ಲ. ನಮ್ಮನ್ನ ಕ್ಷಮಿಸಬೇಕು, ನಮ್ಮವರನ್ನು ಉಳಿಸಿಕೊಳ್ಳಬೇಕು. ಅಯ್ಯ ಮಹಾನ್, ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಮಾಡುವುದು ಪ್ರಮಾದ. ನೀವು ಸಾಹಸವಂತರೂ ಹೌದು, ವೀರರೂ ಹೌದು. ನಿಮ್ಮ ಪರಾಕ್ರಮವನ್ನು ಅರಿಯದೆ ನಿಮ್ಮಲ್ಲೇ ಕಾಳಗವನ್ನು ಮಾಡುವುದಕ್ಕೆ ಮುಂದಾದ ಪರಿಣಾಮ ತಪ್ಪಿನ ಅರಿವಾಯ್ತು, ಸೋಲಾಯಿತು. ಉರಿಯನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಅವರಿಗಿಲ್ಲ. ಇದನ್ನು ನೋಡಿ ಸಹಿಸಿಕೊಳ್ಳುವಂತಹ ಶಕ್ತಿ ನಮಗೂ ಇಲ್ಲ. ಹಾಗಾಗಿ ನಮ್ಮ ಓಲೆ ಭಾಗ್ಯವನ್ನು ಉಳಿಸಿಕೊಡಬೇಕು. ಪಾಲಿಸುವುದಾದ್ರೆ ಪತಿ ಭಾಗ್ಯವನ್ನು ಕೊಡಬೇಕು ಎನ್ನುವ ಹಾಗೆ ಕರ ಜೋಡಿಸಿ ಬೇಡಿಕೊಳ್ಳುತ್ತೇವೆ. ಇವರ ಕೂಟದಲ್ಲಿ ಹೆಂಗವನ ಹಾಗೆ ಕಾಣ್ತಾ ಇದ್ದೆ ಪುಣ್ಯಾತ್ಮ, ನೀನಾದ್ರೂ ನಮ್ಮನ್ನು ರಕ್ಷಣೆ ಮಾಡಬಾರದೆ. ತಮ್ಮ ಸೈರಿಸು ಖಾದಿ ಬೇಡ, ತಮ್ಮ ಸೇರಿಸು ಖಾತಿ ಬೇಡ. ಕೊಲಲು ಧರ್ಮವಲ್ಲೀತನ ನೋಡ, ಕೊಲಲು ಧರ್ಮವಲ್ಲೀತನ ನೋಡ. ಖಾದಿ ಬೇಡ, ಒಮ್ಮೆಗೆ ಸಗದಿ ದುಮ್ಮಾನವೇ, ಒಮ್ಮೆಗೆ ಸಗದಿ ದುಮ್ಮಾನವೇ. ಸಾಕೆಮ್ಮನು ಮರೆಸಾರ್ದಳ್ ಮೇಣಿವಳು ತಮ್ಮ, ತಮ್ಮ ಸೇರಿಸು ಖಾತಿ ಬೇಡ. ಕೊಳಲು ಧರ್ಮವಲ್ಲಿ ತನ ನೋಡ, ಖಾತಿ ಬೇಡ. ಈತನ ನೋಡ ಖಾತಿ ಬೇಡ ತಮ್ಮ. ಹಿರಿಯರೊಂದು ಮಾತು ಹೇಳಿದ್ದಾರೆ ಮಗು. ಏನಣ್ಣ? ದೃಷ್ಟಿಯನ್ನು ಬದಲಿಸಿದ್ರೆ ದೃಶ್ಯವೇ ಬದಲಾಗ್ತದೆ. ನಮ್ಮನ್ನು ಕಂಡಾಗ ಕೇವಲ ಬ್ರಾಹ್ಮಣರು ಅನ್ನೋ ಹಾಗೆ ಭಾವಿಸಿಕೊಂಡು ನಿಮ್ಮ ಕೊರಳಲ್ಲಿದೆ ಜನಿವಾರ, ಇದರ ಮಹತ್ವ ಏನು ಅಂತ ಗೊತ್ತಿಲ್ಲ. ಗೊತ್ತಿಲ್ಲದವರು ಮಾತ್ರ ಇದನ್ನು ತೆಗೆದು ಪ್ರವೇಶ ಮಾಡಿ ಅಂತ ಹೇಳುವರು. ಗೊತ್ತಿದ್ದವರು ಇದರ ಯೋಗ್ಯತೆಯನ್ನು ಅರಿತವರು ಯಾರು ಅದರ ಬಗ್ಗೆ ಅಪಚಾರವನ್ನು ಮಾಡಲಿಕ್ಕಿಲ್ಲ. ಖಂಡಿತ. ಹಾಗೆಂದು ನಿನ್ನನ್ನು ವಿರೋಧಿಸುವುದಕ್ಕಾಗಿ ಬಂದರು. ನೀನು ಮಾಡಿದ ಕಾರ್ಯವು ಸರಿಯೇ. ನಿನ್ನ ಬಲುಹು ಏನು ಅಂತ ಗೊತ್ತಾಗಬೇಕಿದ್ರೆ ನೀನಿಷ್ಟು ಕಾರ್ಯವನ್ನು ಮಾಡಲೇಬೇಕು. ಆದ್ರೆ ಹೆಂಗಳೆಯರು ಬಂದು ಹೋಗ್ತಾ ಇದ್ದಾರೆ, ನಮ್ಮ ತಾಳಿ ಭಾಗ್ಯವನ್ನು ಉಳಿಸಿಕೊಡಿ. ಏನು ಮಾಡ್ಬೇಕಣ್ಣ ಈಗ? ಹೆಣ್ಣಿಗೆ ಮಾನ್ಯತೆಯನ್ನು ಕೊಡಬೇಕು. ತಾಳಿ ಭಾಗ್ಯವನ್ನು ಉಳಿಸಿಕೊಡಬೇಕಾದ್ದು ನಮ್ಮ ಧರ್ಮ. ಯಾಕಂದ್ರೆ ನಾವು ಇದನ್ನು ಮಾಡುವುದಕ್ಕಾಗಿ ಹೊರಟವರಲ್ಲ, ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೊರಟವರು. ಆದ್ದರಿಂದ ನೀನು ಅಭಿಮಂತ್ರಿಸಿದಂತ ಅಗ್ನಿಶರವನ್ನು ನೀನೇ ಅದನ್ನು ಶಮನಗೊಳಿಸಿ ಅವರ ಪ್ರಾಣವನ್ನು ಉಳಿಸು. ಆದಿತ್ತಣ್ಣ, ನಿನ್ನ ಅಜ್ಜೆಯನ್ನು ಶಿರದಲ್ಲಿ ಧರಿಸಿದ್ದೇವೆ. ಉರಿಯುವಂತಹ ಅಗ್ನಿಯನ್ನು ನಂದಿಸುವುದಕ್ಕಾಗಿ ವರುಣ ಮಂತ್ರವನ್ನು ಅಭಿಮಂತ್ರಿಸಿ ಈಗ ಸಂತೋಷ ಆಯಿತು. ಶರೀರಕ್ಕೆ ಉಂಟಾಗಿರುವಂತಹ ಉರಿಯೆಲ್ಲವೂ ಈಗ ಮಾಯವ ಶಮನಾಯ್ತು. ಅಯ್ಯ ಪುಣ್ಯಾತ್ಮ, ಒಂದು ಸಂದೇಹ. ಆರುನಿವತಿ ಬಲವಂತರು ದರೆಯೊಳಗಿರಿತಿಗಿಲ್ದಿಲ್ಲ ಗೆಲುವ. ಆರು ನೀವು ಆರು ನೀವತಿ ಬಲವಂತರು ಧರೆಯೊಳಗಿ ರೀತಿಗಿಲ್ದಿಲ್ಲ ಗೆಲುವ. ಧರೆಯೊಳಗಿ ರೀತಿಗಿಲ್ದಿಲ್ಲ ಗೆಲುವ. ಧೀರರ ಗಾಳಿ ನಿಮ್ಮಿರವ ಬೀಳುವುದೆಂದು, ಧೀರರ ಗಾಳಿ ನಿಮ್ಮಿರವ ಬೀಳುವುದೆಂದು ಚಾರು ಬರಿದು ಕೇಳ್ದನಂದು. ಆರು ನೀವತಿ ಬಲವಂತರು ಧರೆಯೊಳಗಿ ರೀತಿ ಇಂದಿಲ್ಲ ಗೆಲುವ. ಆರು
ಇಂತಹ ಘಟಿತ ಘಟನೆ ನಡೀತದೆ ಅಂತ ಭಾವಿಸಿರ್ಲಿಲ್ವೋ ಏನು ಆ, ಏನು ಅನಿರೀಕ್ಷಿತವಾಗಿ ನಡೆದು ಹೋಯಿತು. ಆ, ರಾತ್ರಿಯ ಕಾಲ ಆದರೂ ಕೂಡ ಸಂಚರಿಸುವಂತಹ ಕಾಲಕ್ಕೆ ಹ್ಮ್, ಮೇಲೋಕದಿಂದ ಇಳಿದಿರುವಂತಹ ನಾನೇ ತಡೆಯೊಡ್ಡಿದೆ. ಹ್ಮ್. ಕಾರಣ ಬೇರೇನೂ ಇಲ್ಲ. ಇಂತಹ ಒಂದು ಪ್ರಸಂಗ ಬರ್ತದೆ ಅಂತ ನಮಗೆ ನಿರೀಕ್ಷೆ ಇರಲಿಲ್ಲ. ನಮಗೂ ಬಂದ ನಿರೀಕ್ಷೆ ಮೇಲೆ ಇರ್ಲಿಲ್ಲ. ಎಂತಹ ಪ್ರಸಂಗಕ್ಕೂ ನಾವು ಸಿದ್ಧರಾಗಿದ್ದೇವೆ ಅನ್ನೋದನ್ನು ತೋರಿಸಿಕೊಡಬೇಕು. ಅಲ್ವಾ? ಅದಕ್ಕೆ ತಡೆಯುವುದಕ್ಕಾಗುವುದಿಲ್ಲ ನಮಗೆ. ಹೌದು, ನೀವೆಲ್ಲ ತಂಪಿನಲ್ಲಿದ್ದವರು ಕಾಣ್ತಾರೆ. ಅಲ್ವಾ? ನಮಗಿದೆಲ್ಲ ಅಭ್ಯಾಸ. ಹೌದು, ಅದೇ ನಾನು ಆಗಿಂದ ನೋಡ್ತಾ ಇದ್ದೇನೆ. ಎಲ್ಲ ಕಡೆ ನಮಗೆ ಸತ್ಯ ಹೇಳ ಎಷ್ಟು ಬೆವರು ಹೋಗ್ಲಿಲ್ಲ ಅಂತ ಆದ್ರೆ ನಿದ್ದೆ ಬರುವುದಿಲ್ಲ ಅಲ್ವಾ? ಆದ್ರೆ ನನಗೆ ಹಾಗಲ್ಲ. ಮೇಲ್ಲೋಕದಲ್ಲಿರುವವ ಅದನ್ನು ನಿವಾರಿಸುವುದಕ್ಕೆ ಬೇಕಾಗಿ ನಮ್ಮವರ ಜೊತೆ ಭೂಲೋಕದಲ್ಲಿ ಜಲಕೇಳಿ ಆಡಬೇಕು ಎನ್ನುವಂತಹ ಉದ್ದೇಶದಲ್ಲಿ ರಾತ್ರಿಯ ವೇಳೆಗೆ ಬಂದೆವು ಅಂತಾದ್ರೆ ಅಪರ ರಾತ್ರಿಯಲ್ಲಿ ನಿಮ್ಮ ಸಂಚಾರ. ಆದ್ರೆ ಬ್ರಾಹ್ಮಣ ವೇಷದಲ್ಲಿ ಕಂಡರೂ ಕೂಡ ನೀವು ಬ್ರಾಹ್ಮಣರಲ್ಲ ಎನ್ನುವಂತಹ ವಿಚಾರವನ್ನು ನಿಮ್ಮ ಉಡುಗೆ ತೊಡುಗೆಯಲ್ಲಿ ಅರ್ಥವಿಸಿಕೊಂಡಿದ್ದೇನೆ. ಸರಿ ಇಲ್ವಾ? ಖಂಡಿತ ಸರಿ ಉಂಟು. ಆದ್ರೆ ನಿಮ್ಮ ವೇಷಕ್ಕೂ ನಿಮ್ಮ ವರ್ತನೆಗೂ ತುಂಬಾ ಬದಲಾವಣೆಯನ್ನು ಗಮನಿಸ್ತಾ ಇದ್ದೇನೆ. ಆದ್ರಿಂದ ಕೇಳ್ತಾ ಇದ್ದೀನಿ, ಕೃತಿಯು ಹಾಗೆ ಕಾಣುತ್ತದೆ ಅಲ್ವಾ? ನೀವು ಯಾರು, ಎಲ್ಲಿಂದ ಬಂದವರು, ಯಾವ ಕಡೆಗೆ ಹೊರಟವರು, ಸತ್ಯ ವಿಚಾರನೆ ಕೇಳುವಂತಹ ತವಕ ನನಗೆ ಹೇಳಬಹುದೇ? ಕೇಳಿ ಬಲ್ಲೆ ಪಾಂಡು ಸುತರ ಧರೆಯುಳು ಕೇಳಿ ಬಲ್ಲೆ ಕೇಳಿ ಬಲ್ಲೆ ಪಾಂಡು ಸುತರನ್ನು ಧರೆಯೊಳು ಬೀಳುವರವರೇ ನಾವೆಂದು ಧರೆಯೊಳು ಬೀಳುವರವರೇ ನಾವೆಂದು ಕಾಲವರಿದು ವಿಪ್ರವೇಶವಾದಿ ವಿನುತ ಕಾಲವರಿದು ವಿಪ್ರವೇಶವಾದಿ ವಿನುತ ಬೇಳಿದ ತಮ್ಮ ಸಂಗತಿಯ ಕೇಳಿ ಬಲ್ಲೆ ಪಾಡು ಸುತರನ್ನು ಧರೆಯುಳು